ಸ್ಟ್ರೈಟ್ ಅವೇ ನಾನು ಮುನೇಗೌಡರ ಹತ್ರ ಹೋಗ್ತೀನಿ. ಮುನೇಗೌಡರೆ, ನೀವು ಕೂಡ ಒಬ್ಬರು ವ್ಯಾಪಾರಿ. ನೀವು ಆರೋಪ ಮಾಡ್ತಾ ಇದ್ದಂಥದ್ದು ಅಲ್ಲಿ ಸ್ಟೇಷನ್ ಮುಂದೆ ಸಿಕ್ಕಿದ್ದಂಥದ್ದು ಕೇವಲ ಕುರಿ ಮೇಕೆ ಮಾಂಸ ಅಲ್ಲ, ಅದರ ಜೊತೆ ನಾಯಿ ಮಿಶ್ರಿತ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳ ಒಂದು ಮಾಂಸ ಮಿಶ್ರಿತ ಆಗಿದೆ, ಜೊತೆಗೆ ತಿನ್ನೋದಕ್ಕೆ ಯೋಗ್ಯ ಇಲ್ಲ ಅದು. ಈ ರೀತಿ ಸಾಲು ಸಾಲು ಆರೋಪಗಳನ್ನು ಮಾಡಿದ್ರಿ. ಸೊ ಯಾವುದು ಹೈಲೈಟ್ ಆಗಿಲ್ಲ, ಈಗಾಗಲೇ ಹೇಳ್ತಾ ಇದ್ದೆ. ಸೊ ನೀವೆಲ್ಲಿಂದ ತರಿಸ್ತೀರಿ, ಅವರೆಲ್ಲಿಂದ ತರಿಸಿದ್ರು, ಏನು ಡಿಫ್ರೆನ್ಸ್ ಏನು ಆ ಮಾಂಸಕ್ಕೆ? ನಾವು ಮಾಡ್ತಾ ಇರೋಂಥದ್ದು ರಾಜಸ್ಥಾನದಿಂದ ಸ್ಲಾಟ್ರ್ ಆಗಿರೋ ಮಟನ್ ತರಿಸಿ ನಾವು ಮಾಡ್ತಾ ಇಲ್ಲ. ನಾವು ನಮ್ಮದೇ ಮಳಿಗೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಸ್ಲಾಟ್ರ್ ಮಾಡಿ ತಾಜಾ ಮಾಂಸಾಹಾರವನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಓಕೆ. ಆದರೆ ಇವ್ರು ಮಾಡ್ತಾ ಇರೋಂಥದ್ದು ರಾಜಸ್ಥಾನದಲ್ಲಿ ಸ್ಲಾಟ್ರ್ ಆಗಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 60 ಗಂಟೆಗಳ ಕಾಲ ಸಮಯ ತೊಳುತ್ತೆ. ಜೊತೆಗೆ ನೀವು ಮಾಡ್ತಾ ಇರೋಂಥದ್ದು ಆ ಪ್ರೊಸೀಜರಲ್ಲಿ ಮಾಡ್ತಾ ಇಲ್ಲ. ನೀವು ಯಾವುದು ಅಲ್ಲಿಂದ ತರಬೇಕಾದ್ರೆ ಆ ಪ್ಯಾಕಿಂಗ್ ಶೈಲಿ ಇರ್ಬೋದು, ಮತ್ತೆ ನೀವು ಸ್ಲಾಟ್ರ್ ಆದ ನಂತರ ಅದನ್ನ ಟಂಡರ್ ಪ್ರೋಸೆಸ್ ಮಾಡಬೇಕು. ಒಂದು ವೇಳೆ ನೀವು 60 ಗಂಟೆಗಳ ಕಾಲ ಆ ಮಾಂಸವನ್ನು ಆ ಥರ ತರೋದಾದ್ರೆ ಟಂಡರ್ ಪ್ರೋಸೆಸ್ ಆಗಬೇಕು. ಅದರದೇ ಆದ ಒಂದು ಪ್ಯಾಕಿಂಗ್ ಸಿಸ್ಟಮ್ ಇರ್ತಿತ್ತು. ಆ ರೀತಿನಲ್ಲಿ ತಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. 16 ಗಂಟೆ ಇವ್ರು ಮಾಡಿರೋ ಪ್ರೋಸೆಸ್ಸಲ್ಲಿ 16 ಗಂಟೆಗೆ ಮಾಂಸ ಕೊಲೆಯಕ್ಕೆ ಶುರು ಮಾಡುತ್ತೆ. ಓಕೆ. 16 ಗಂಟೆಗೆ ಅದು ತಿನ್ನಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ 60 ಗಂಟೆಗಳ ಕಾಲ ಬರಬೇಕು. ಅದು 60 ಗಂಟೆ ಆಗುತ್ತೆ. ಇವರೆಲ್ಲ ತೊಗೊಂಡೋಗಿ ಒಬ್ಬ ಕಸ್ಟಮರ್ ತೊಗೊಂಡೋಗಿ ತಲುಪಿಸೋಕೆ 60 ಗಂಟೆ ಆಗುತ್ತೆ. ಇದು ಹೇಗೆ ಅದು ಸಾಧ್ಯ ಆಗುತ್ತೆ? ಜೊತೆಗೆ ಪುನೀತ್ ಕಿರಳಿ ಅವರು ಹೇಳಿದಂತೆ ಬಂದಂತ ಬಾಕ್ಸ್ ಎಷ್ಟು, ನೀವು ಶಾಂಪಲ್ ತೆಗೆದಂತ ಬಾಕ್ಸ್ ಎಷ್ಟು ನಾವು ಆರೋಪ ಮಾಡಿದ್ದೀವಿ. ನೀವು ಆರೋಪ ಪ್ರೂವ್ ಮಾಡ್ಬೇಕಾದ್ರೆ ಎಲ್ಲ ಬಾಕ್ಸ್ನು ನೀವು ಕಸ್ಟಡಿಗೆ ತೊಗೊಬೇಕಾಗಿತ್ತು, ಎಲ್ಲವನ್ನೂ ಚೆಕ್ ಮಾಡಬೇಕಾಗಿತ್ತು. ಅವಾಗ ನೀವು ಹೇಳುವಂಥದ್ದನ್ನ ಒಪ್ಕೋಬಹುದು. ಜೊತೆಗೆ ನಿಮ್ಗೆ ಇನ್ನೂ FSI ಇಂದ ಬರೋ ಮುಂಚೆನೇ ನೀವು ಒಂದಷ್ಟು ಹೇಳ್ತಾ ಇದ್ದೀರಿ ಇದು ಹೈಜೆನಿಕ್ ಇದೆ ಆಗಿದೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ತಾಜಾ ಮಾಂಸಾಹಾರವನ್ನು ಪೂರೈಕೆ ಮಾಡಬೇಕಾಗಿರೋ ನೀವು ಈ ಒಂದು ದಂಧೆನಲ್ಲಿ ಯಾಕೆ ವಿಷಾಹಾರವನ್ನು ಕೊಡ್ತಾ ಇದ್ದೀರಿ? ನಿಮಗೆ 60 ಗಂಟೆ 48 ಗಂಟೆ 60 ಗಂಟೆ ಆಯಿತು ಅಂದರೆ ಅದು ವಿಷಾಹಾರನೇ. ಕೊಲ್ತು ಹೋದ ನಂತರ ಮಾಂಸ ಕೊಲ್ತು ಅಂತಂದ್ರೆ ಅದು ವಿಷಾಹಾರನೇ ಆಗುತ್ತೆ, ವಿಷ ಉಣಿಸಂತೆ ಆಗುತ್ತೆ. ಇದು ದೊಡ್ಡ ಮಾರ್ಗ. ಪುನೀತ್ ಕಿರಳಿ ಅವರು ತಡೆದಿದ್ದಕ್ಕೆ ಅದರ ಲಾಸ್ಟ್ ನೀವು ಕಟ್ಕೊಡ್ತೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ. ಇಷ್ಟು ಸಾವಿರಾರು ಜನಗಳ ಆರೋಗ್ಯದ ಪರಿಸ್ಥಿತಿಯನ್ನು ಹದಗೆಡಿಸ್ತಾ ಇದ್ದೀರಲ್ಲ ನೀವು, ಇದನ್ನ ಯಾರು ಕಟ್ಕೊಡ್ತಾರೆ? ಬಹುತೇಕ ಹಿಂದೂಗಳೇ ಆ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಯಾರು? ಅದಕ್ಕೆ ಬೆಲೆ ಕಟ್ತೀರಾ ನೀವು? ಹಾಗಾದ್ರೆ ಹಿಂದೂಗಳ ಆರೋಗ್ಯದ ಬಗ್ಗೆ ಬೆಲೆ ಕಟ್ಟಕ್ಕಾಗುತ್ತಾ? ಸಾಧ್ಯ? ಹಾಗಾಗಿ ನಮ್ಮ ಇರೋಂಥದ್ದು ವಾಸ್ತವ. ಇಲ್ಲಿ ನಾವು ಇಲ್ಲೇ ತಾಜಾ ಇಲ್ಲೇ ಅದನ್ನ ಕಟಿಂಗ್ ಸ್ಲಾಟರ್ ಮಾಡ್ತೀವಿ, ಇಲ್ಲೇ ತಾಜಾ ಮಾಂಸಾಹಾರವನ್ನು ಕೊಡ್ತಾ ಇದೀವಿ. ಇದರಿಂದ ಯಾವುದೇ ದೇಹಕ್ಕೆ ಹಾನಿಕರ ಇಲ್ಲ. ಆದರೆ ಈ ರಜಾಕ್ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಈ ದಂಧೆ, ಇದು ದೊಡ್ಡ ಮಾರಕ. ಇದು ಯಾಕೆಂದ್ರೆ ನಾವು ಮಾತ್ರ ಅಲ್ಲ, ಅವರದೇ ಸಮುದಾಯದ ವ್ಯಾಪಾರಿಗಳು ಸಹ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಹರಾಮ್ ಅಂತ ಹೇಳ್ತಾ ಇದ್ದಾರೆ. ಅವರೇ ಕಂಪ್ಲೇಂಟ್ ಕೊಟ್ಟಂತವ್ರು. ನಾವು ಹೋಗಿ ಅದನ್ನು ತನಿಖೆಗೆ ಒಳಪಡಿಸಿ, ಪುನೀತ್ ಕಿರಳಿ ಅವರು ತನಿಖೆಗೆ ಒಳಪಡಿಸಿ ಅದನ್ನು ಕೇಳಿ ಅಂತ ಕೇಳೋದಕ್ಕೆ ಮುಂಚೆ ಇದಕ್ಕೂ 3 ತಿಂಗಳು 4 ತಿಂಗಳು ಹಿಂಚೆ ಎಲ್ಲ ಸರ್ಕಾರದ ಎಲ್ಲ ಗಮನಕ್ಕೆ, ಎಲ್ಲ ಅಧಿಕಾರಿಗಳು ಮಿನಿಸ್ಟರ್ಗಳ ಗಮನಕ್ಕೆ ತಂದಿದ್ದಾರೆ. ನೀವು ಯಾಕೆ ತಡೆಯಲಿಲ್ಲ ಹಾಗಾದ್ರೆ? ಇದರ ಹಿಂದೆ ಇರುವಂತದ್ದು ಯಾರು? ಅವ್ರು ಹೇಳ್ತಾರೆ, ನಾ ಬಿಸ್ನೆಸ್ ಅಲ್ಲಿ ತುಂಬಾ ಬೆಳೆದು ಬಿಡ್ತಾ ಇದೀವಿ ಅವ್ರಿಗಿಂತ ಜಾಸ್ತಿ, ಅದಕ್ಕೆ ಇದು ವೈಯಕ್ತಿಕ ದ್ವೇಷಕ್ಕೆ ತಗೊಂಡಿದ್ದಾರೆ ಅಂತ. ನೀವು ಬಿಸ್ನೆಸ್ ಅಲ್ಲಿ ಬೆಳೀರಿ, ಅಭ್ಯಂತರ ಇಲ್ಲ. ಯಾಕೆಂದ್ರೆ ನಾವು ನಿಮ್ಮ ಅಭ್ಯಂತರವನ್ನ ತಡೆದಿಲ್ಲ ನಾವು. ಆದ್ರೆ ಈ ಕೊಳೆತ ಮಾಂಸಾಹಾರವನ್ನ ನೀವು ನೋಡಿ, ಇಂದವಿ ಮೀಟ್ ಮಾರ್ಟ್ ಒಂದು ದಿವಸ, ಅದೇ ಇದಕ್ಕೂ 3ನೇ ವರ್ಷದ ಹಿಂದೆ 1200 kg ವ್ಯಾಪಾರ ಆಯ್ತು ಅಂದ ತಕ್ಷಣ ನೀವು BBMP ಸರ್ಕಾರ ಯಾರು ಕಂಪ್ಲೇಂಟ್ ಮಾಡಿದ, ಸರ್ಕಾರದಿಂದನೇ BBMP ಇಂದ ಬಂದು ನಮ್ಗೆಲ್ಲವೂ ನೋಟಿಸ್ ಕೊಟ್ರಿ. ನಿಮ್ ಸ್ಲಾಟ್ ಹೌಸ್ ಅಲ್ಲಿ ಇದೆ, ನೀವು ವೈದ್ಯಾಧಿಕಾರಿಯಿಂದ ತಪಾಸಣೆ ಮಾಡಿ ಮರಿ ಕಟ್ ಮಾಡಿದೀರಾ, ನಿಮ್ ಟ್ರೇಡ್ ಲೈಸೆನ್ಸ್ ಇದೆಯಾ, ಆಹಾರ ಇಲಾಖೆ ನಿಮ್ಗೆ ಅನುಮತಿ ಕೊಟ್ಟಿದ್ಯಾ, ಈ ಎಲ್ಲ ನೋಟಿಸ್ ನನಗೆ ಒಂದು ದಿವಸದಲ್ಲಿ ಕೊಟ್ರಿ. ನೀವು 12 ವರ್ಷಗಳಿಂದ 1000 kg ಪ್ರತಿನಿತ್ಯ 1000 kg ಮಾಂಸಾಹಾರವನ್ನ ಈ ರೀತಿನಲ್ಲಿ ತಂದು ಕೊಡ್ತಾ ಇದ್ರಲ್ಲ, ಇದಕ್ಕೆ ಯಾರು ಪ್ರಶ್ನೆ ಮಾಡೋರಿಲ್ವಾ? ಯಾರು ಟ್ರೇಡ್ ಲೈಸೆನ್ಸ್ ಇವರೇ ಅಬ್ದುಲ್ ರಜಾಕ್ ಯಾವುದೋ ಒಂದು ಮಾಧ್ಯಮದಲ್ಲಿ ತೋರಿಸ್ತಾರೆ, ಅವಾಗ ತಾನೇ ತನ್ನ ಹಿಂಕ್ ಒತ್ಕೊಂಡು ಅವರೇ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಸರ್ಟಿಫಿಕೇಟ್ ತೋರಿಸ್ತಾರೆ. ಸರ್ಕಾರದ ಮಾನದಂಡ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ಮಾಂಸಾಹಾರವನ್ನ ಇದೇ ರೀತಿನಲ್ಲಿ ಕೊಡಬೇಕು, ಇದೇ ತರ ಪ್ರೋಸೆಸ್ ಮಾಡಬೇಕು, ಹೀಗೆ ಇರಬೇಕು ಅಂತ ಸರ್ಕಾರದ ಗೈಡ್ಲೈನ್ಸ್ ಇರಬೇಕಾದ್ರೆ ಅದೆಲ್ಲವನ್ನೂ ಗಾಳಿ ತೂರಿ ನೀವು ಈ ತರ ಮಾಡೋದಲ್ದೇ ಅಲ್ಲಿ ಪ್ರಶ್ನೆ ಮಾಡಿದವ್ರಿಗೆ ಧಮಕಿ ಹಾಕುವಂಥದ್ದು, ನಾನೇ ಇಲ್ಲಿ ಸರ್ವಾಧಿಕಾರಿ, ನಾನೇ ಎಲ್ಲದು, ನಾನೇ ನನ್ನ ಹೆಲ್ತ್ ನಾನೇ, ನೀವು ಯಾರು ಕೇಳಂಗಿಲ್ಲ, ಹೋಗ್ತಾ ಇರಬೇಕು ಅಂತ ಧಮಕಿ ಹಾಕ್ತಾರೆ ಅಂತ ವ್ಯಕ್ತಿ. ಆ ವ್ಯಕ್ತಿಯಿಂದ ಇರುವಂತ ಶಕ್ತಿ ಯಾವುದು? ನಾನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಇನ್ನೊಂದು ಅವರ ವೈಯಕ್ತಿಕ ತೇದೋಜೆ ಮಾಡ್ತಾ ಅವ್ರನ್ನ ಬಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹಿಂದೂ ಸಮಾಜ ಒಗ್ಗೂಡಲೇಬೇಕಾಗಿದೆ. ನೀವು ತಿನ್ನುವಂತ ಮಾಂಸಾಹಾರ ಯಾವ ಮಟ್ಟದ ಅಂತ, ಯಾಕೆಂದ್ರೆ ಪ್ರತ್ಯಕ್ಷವಾಗಿ, ಯಾಕಂದ್ರೆ ನಾವು ವಿಡಿಯೋ ಮಾಡಿಲ್ಲ, ನಾವು ತಂದು ತೋರಿಸಿಲ್ಲ, ಎಲ್ಲ ಮಾಧ್ಯಮದ ಮುಂದೆ ಬೆತ್ತಲಾಗಿರುವಂತದ್ದು ಅದರ ಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ. ಹಾಗಾಗಿ ನಾವು ಅದನ್ನು ಪ್ರಶ್ನೆ ಮಾಡಲೇಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.